ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ರೇಡಿಯಸ್ ಟರ್ನಿಂಗು G02ನ ಬಳಸ್ಕೊಂಡು, ಅಂದರೆ G02 ಕೋಡನ್ನು ಬಳಸ್ಕೊಂಡು ಯಾವ ಥರ ಮ್ಯಾನುವಲ್ ಆಗಿ ಪ್ರೋಗ್ರಾಮಿಂಗ್ ಬರೆಯೋದು ಅಂತ ಹೇಳ್ಕೊಡ್ತೀನಿ CNCಯಲ್ಲಿ. ಅಬ್ಸಲ್ಯೂಟ್ ಕೋಆರ್ಡಿನೇಟ್ಸ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ನಮಗೆ ಇಲ್ಲಿಂದ ಪ್ಲಸ್ ಆಗ್ತಾ ಹೋಗುತ್ತೆ. ನಾವೇನು ಒರಿಜಿನ್ ಇದೆಯಲ್ಲ ಅಲ್ಲಿಂದ ಪ್ಲಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಅಬ್ಸಲ್ಯೂಟ್ ಅಂತೀವಿ. ಇನ್ಕ್ರಿಮೆಂಟಲ್ ಬೇಡ ನಮಗೆ, ನಾವು ಅಬ್ಸಲ್ಯೂಟ್ ಅಲ್ಲೇ ಬರೆಯೋಣ. ನಮ್ಮದು ರಾ ಮಟೀರಿಯಲ್ ಬಂದುಬಿಟ್ಟು ಡಯಾ 50 ಇದೆ. ಆಮೇಲೆ ಈ 40 ಲೆಂತ್ ಇದೆ. ಇಲ್ಲಿಂದ ಇದು ರೇಡಿಯಸ್ ಇದೆ 4ಗೆ. ಅಲ್ಲಿಗೆ ಇದು ರೇಡಿಯಸ್ 4 ಅಂದರೆ ಇದು ಕೂಡ 4 ಆಗುತ್ತೆ. ನಾವು ಇಷ್ಟು ತೆಗಿಬೇಕು ಮಟೀರಿಯಲ್. ಈ ಮಟೀರಿಯಲ್ ತೆಗೆದು ಇದನ್ನು ರೇಡಿಯಸ್ 4ಅಲ್ಲಿ ಮಾಡಿದ್ರೆ ನಮಗೆ ಈ ಥರ ಶೇಪ್ ಬರುತ್ತೆ. ಅದನ್ನು ಎಷ್ಟು ಪಾಸಲ್ಲಿ ಕಟ್ ಮಾಡಬೇಕು, ಹೆಂಗೆ ಏನು ಅಂತ ಪ್ರೋಗ್ರಾಮ್ ಬರಿತಾ ಹೋಗೋಣ. ಫಸ್ಟ್ ಇದನ್ನೆಲ್ಲ ನಾನು ಬರ್ಕೊಂಡ್ಬಿಟ್ಟಿದ್ದೀನಿ. ಪ್ರೋಗ್ರಾಮ್ 4 ಡಿಜಿಟಲ್ಲಿ ಬರೀಬೇಕು. ಆಮೇಲೆ ಹೋಮ್ ಪೊಸಿಷನ್ ತೊಗೊಂಡಿದ್ದೀನಿ ಇನ್ಕ್ರಿಮೆಂಟಲ್ಲಿ. ಇದು ಒಂದು ಫನ್ ಕಂಟ್ರೋಲ್ದು ಒಂದು ಫಾರ್ಮೆಟು. G21, G90, G99 ಇವೆಲ್ಲ ಆಲ್ ಎಮಿಷನ್ಸ್ ಆರ್ ಇನ್ MM. ಅಬ್ಸಲ್ಯೂಟ್ ಪ್ರೋಗ್ರಾಮಿಂಗ್, ಫೀಡ್ ರೆವಲ್ಯೂಷನ್ ಇನ್ MM. ಆಮೇಲೆ ಟೂಲ್ ಸೆಲೆಕ್ಷನು, ಆಫ್ಸೆಟ್ ಸೆಲೆಕ್ಷನ್. ನಮಗೆ ಟೂಲ್ ಬಂದುಬಿಟ್ಟು 1, ಆಫ್ಸೆಟ್ ಕೂಡ 1. ಇದು ಟೂಲ್ ಬಂದುಬಿಟ್ಟು 1, ಇದು ಟೂಲು 1. ಇದು ನಾವು ಇಲ್ಲಿ ಹಾಕಿದ್ದೀವಿ, ಫಸ್ಟ್ಗೆ ಬರೆದುಬಿಟ್ಟಿದ್ದೀನಿ ನಾನು. ಆಮೇಲೆ G97 S1500 M03 M08. G97 ಅಂದರೆ ಕಾನ್ಸ್ಟೆಂಟ್ ಸ್ಪಿಂಡಲ್ RPM. ಇದು ರೊಟೇಟ್ ಆಗುತ್ತಲ್ಲ RPM, ಅದರದ್ದು ಕಾನ್ಸ್ಟೆಂಟ್ ಇರಲಿ, ಎಷ್ಟಿರಲಿ 1500 ಇರುತ್ತೆ. ನೀವು ಎಷ್ಟೇ ಪಾಸ್ ಕೊಡಿ, ಎಷ್ಟೇ ಡೆಪ್ತ್ ಆಫ್ ಕೊಡಿ, ಏನೇ ಕೊಡಿ, ಅದ್ರದ್ದು RPM ಅಷ್ಟೇ ಇರುತ್ತೆ. M03 ಸ್ಪಿಂಡಲ್ ರೊಟೇಟಿಂಗ್ ಕ್ಲಾಕ್ ವೈಸ್ ಡೈರೆಕ್ಷನ್, M08 ಕೂಲಂಟ್ ಆನ್. ಆಯಿತಾ? ಇದು ಆದಮೇಲೆ ನೆಕ್ಸ್ಟ್ ನಾವೇನು ಮಾಡೋಣ, ಈ ಟೂಲನ್ನು ಸೇಫರ್ ಸೈಡ್ಗೆ ಇಲ್ಲಿ ತರೋಣ. ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಸೇಫರ್ ಸೈಡ್ಗೆ ತೊಗೊಂಡ್ಬರ್ತೀವಿ. ಅದನ್ನು ಯಾವ್ದು ಬಳಸ್ಕೋತೀವಿ, ಕೋಡು G00 X ತೊಗೊಳ್ಳೋಣ. X ಎಷ್ಟಿದೆ ನಮ್ಮದು ಟೋಟಲು 50 ಇದೆ. ಅದಕ್ಕಿಂತ 5 mm ಜಾಸ್ತಿ, X 55 ತೊಗೊಳ್ಳೋಣ. Z ಪ್ಲಸ್ ಅಂದರೆ ಇಲ್ಲಿಗೆ 2 ತೊಗೊಳ್ಳೋಣ. Z 2 ತೊಗೊಳ್ಳೋಣ. ಅಂದರೆ ಟೂಲ್ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಇದು X5 ಅಂದರೆ ಇದು 55, ಇಲ್ಲಿಂದ ಇದು 2 ಅಂದರೆ ನಮ್ಮ ಟೂಲು ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಈ ಟೂಲು ಈ ಕೋಡ್ ಕೊಡ್ತಾ ಇದ್ದಂಗೆ Z2 ಎಂಡ್ ಆಫ್ ಬ್ಲಾಕ್, ಈ ಬ್ಲಾಕ್ ಕೊಡ್ತಾ ಇದ್ದಂಗೆ ಈ ಟೂಲು ಹೋಮ್ ಪೊಸಿಷನಲ್ಲಿ ಇತ್ತಲ್ವ, ಅಲ್ಲಿಂದ ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಇದೊಂದು ಫಾರ್ಮೇಟ್ ಪ್ರೋಗ್ರಾಮ್ ಬರೋದು, ನಿಮಗೆಲ್ಲ ಗೊತ್ತೇ ಇರುತ್ತೆ. ಆಮೇಲೆ ಏನು ಮಾಡೋಣ ನೋಡಿ, ಇಲ್ಲೊಂದು ಮರ್ತೆ ನಾನು ನಿಮ್ಗೆ ಹೇಳೋದು, ಸಾರಿ, ಭಾಳ ಇಂಪಾರ್ಟೆಂಟು. ನಮ್ಮ ಟೂಲು ರೈಟ್ ಸೈಡಿಂದ ಬರ್ತಾ ಇದೆ. ಅಂದರೆ ಈ ಥರ ಬಂದು ಹಿಂಗೆ ಕಟ್ ಮಾಡಿ ಮೇಲೆ ಹೋಗುತ್ತೆ. ಅದಕ್ಕೆ ನಾವು ಇಲ್ಲಿ ಭಾಳ ಇಂಪಾರ್ಟೆಂಟ್ ಕೋಡನ್ನು ಯೂಸ್ ಮಾಡ್ಕೋಬೇಕು. G42 ಬಂದುಬಿಟ್ಟು ರೈಟ್ ಸೈಡ್ ಟೂಲ್ ನೋಸ್ ರೇಡಿಯಸ್ ಕಾಂಪೆನ್ಸೇಷನ್ ನೆನ್ಪಿಟ್ಕೊಳ್ಳಿ, ಇದು ಭಾಳ ಇಂಪಾರ್ಟೆಂಟು. G42 ಬರದೆ ನೀವು ಅಕಸ್ಮಾತ್ ನಮ್ಮ ಟೂಲ್ ಲೆಫ್ಟಲ್ಲಿ ಇದ್ದರೆ ಲೆಫ್ಟಿಂದ ಅದು G41 ಯೂಸ್ ಮಾಡ್ಕೋಬೇಕು. ಬೇರೆ ಮಷಿನ್ಸ್ ಅವರು ಬೇರೆ ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ ಕೋಡ್ಗಳಿದ್ದಾವೆ, ಅದು ನೀವು ಪ್ರೋಗ್ರಾಮರ್ ಆಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ G00 ಹಾಕಿದ್ವಿ, G42 ಹಾಕಿದ್ವಿ. ಅದು ಏನೇ ರೇಡಿಯಸ್ ಇದ್ದರೆ ಅದೆಲ್ಲ ಕ್ಯಾನ್ಸಲ್ ಆಗಿ ರೈಟಿಂದ ಈ ಒಂದು ಟೂಲ್ಗೆ ಸೆಟ್ ಆಗುತ್ತೆ ನಾವು ಈ ಕೋಡ್ ಹಾಕೋದ್ರಿಂದ. ಗಮನದಲ್ಲಿ ಇಟ್ಕೊಳ್ಳಿ, ಭಾಳ ಪ್ರತಿಯೊಂದು ಇಂಪಾರ್ಟೆಂಟೇನೆ. ನೀವು ಎಕ್ಸ್ಪೀರಿಯನ್ಸ್ ಆಗ್ತಾ ನಿಮ್ಗೆ ಅನುಭವ ಆಗುತ್ತೆ. ಅನುಭವ ಆಗ್ತಾ ಅದ್ರ ಬಗ್ಗೆ ಒಂದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇದು ನೆಕ್ಸ್ಟ್ ಬಂದುಬಿಟ್ಟು ಎಕ್ಸು, ನಾನು ಹೇಳೋದ್ನಲ್ಲ ಫಸ್ಟು, ಇದನ್ನು 55 ತೊಗೋತೀನಿ. X55 Z2 ಎಂಡ್ ಆಫ್ ಬ್ಲಾಕ್. ಇವಾಗ ನಮ್ಮ ಟೂಲ್ ಇಲ್ಲಿ ಬಂದು ನಿಂತಿದೆ. ನೆಕ್ಸ್ಟ್ ಏನು ಮಾಡಬೇಕು, ನಾವು ಇದನ್ನು 2 ಕಟ್ಟಾಗಿ ತೊಗೊಳ್ಳೋಣ. ಇದನ್ನು 2 ಪಾಸಾಗಿ ತೊಗೊಳ್ಳೋಣ. ಒಂದು ಈ ಥರ, ಅಂದರೆ ಇದು ಕೂಡ ಇದು ತೆಗಿತೇನೆ ನಾನು. ಇದು ರೇಡಿಯಸ್ 4, ನೀವು ನೆನ್ಪಿಟ್ಕೊಳ್ಳಿ, ರೇಡಿಯಸ್ 4. ಇದು ಈ ಥರ ಇಲ್ಲಿ ಒಂದು ಪಾಸಲ್ಲಿ ಇಷ್ಟು ಕಟ್ಟಾಗಿದೆ ಅಂದರೆ ಇದು ಕೂಡ ಕಟ್ಟಾಗಿರುತ್ತೆ ಅಂತ. ನಾವು ಫಸ್ಟ್ ಪಾಸ್ ಇದನ್ನು ಕಟ್ ಮಾಡಬೇಕು. ಇದು ಎಷ್ಟು ನಮಗೆ ಇಲ್ಲಿಗೆ, ಇದು 2 mm, ಇದು ಕೂಡ 2 mm. ರಫಾಗಿ ಹಾಕ್ತಾ ಇದ್ದೀನಿ ಡಯಾಗ್ರಾಮ್. ಇದು ಡಯಾ 40 ಇದೆ. ಅಲ್ಲಿಗೆ ನಾವು ಇದು 2 ಅಂತಂದರೆ 4 ಹೋಯಿತು. ಅಲ್ಲಿಗೆ ಡಯಾ ಎಷ್ಟಾಯಿತು, 46 ಆಯಿತು. ಫಸ್ಟ್ ಕಟ್ ಡಯಾ ಎಷ್ಟಾಯಿತು, 46. ಫಸ್ಟು ಡಯಾ 46 ಆಯಿತು. ಅಲ್ಲಿಗೆ ಏನು ಮಾಡೋಣ, G01 X ಎಷ್ಟು 46. Z ಎಷ್ಟು ತೊಗೊಂಬರೋಣ, Z ಎಷ್ಟು ಬೇಕಂತ ಹೇಳಿದ ನಾನು 40 ಬೇಕು. ನಮ್ಗೆ ಇಲ್ಲಿಂದ Z ಮೈನಸ್ ಸೈಡ್ ಹೋಗ್ತಾ ಇರೋದ್ರಿಂದ ನಾವೇನು ಮಾಡೋಣ, Z ಮೈನಸ್ ಫೀಡ್ ರೇಟ್ 0.15 ಎಂಡ್ ಆಫ್ ಬ್ಲಾಕ್. ಅರ್ಥ ಆಯ್ತಾ? ಇದು ಆದಮೇಲೆ ಇವಾಗ ನಮ್ಗೆ ಇಲ್ಲಿ ಬಂದು ನಿಂತಿದೆ ಟೂಲು, ಇಲ್ಲಿ ಬಂದು ನಿಂತಿದೆ 40 ನಿಂತಿದೆ. ಇಲ್ಲಿಗೆ ಬಂದು ಟೂಲ್ ನಿಂತಿದೆ. ಇಷ್ಟು ಮಟೀರಿಯಲ್ ತೆಗೆದಿದೆ, ಇವಾಗ ಇಷ್ಟು ಮಟೀರಿಯಲ್ ತೆಗೆದಿದೆ, 2 mm ತೆಗೆದಿದೆ. ಬಟ್ ಇಲ್ಲಿಂದ ನಮಗೆ ಇದು ರೇಡಿಯಸ್ ಹೋಗ್ಬೇಕು, ಹಿಂಗೆ ಇಲ್ಲಿವರೆಗೂ ಹೋಗ್ಬೇಕು. ಫಸ್ಟ್ ಕಟ್ ಅದು ನಾವು ಮಾಡ್ತಾ ಇರೋದು ಫಸ್ಟ್ ಕಟ್. ಇಲ್ಲಿಂದ ಇವಾಗ ಇದು ರೇಡಿಯಸ್ ಹೋಗ್ಬೇಕು. ಇಲ್ಲಿಂದ ಇದು 4 ಇದೆ ಅಂದರೆ ಇಲ್ಲಿಂದ ಇದು 2 ಇರುತ್ತೆ ರೇಡಿಯಸ್. ಅರ್ಥ ಮಾಡ್ಕೊಳ್ಳಿ, ಇದು 4 ಅಂದರೆ ಇದು 2 ಇರುತ್ತೆ. ಯಾಕೆ ಇದು ಹಾಫ್ ಅಲ್ವಾ, ಇದು 2 ಇರುತ್ತೆ. ಅದಕ್ಕೆ ಏನು ಮಾಡೋಣ, ಇವಾಗ ರೇಡಿಯಸ್ ಕಟ್ ಮಾಡಬೇಕಲ್ಲ, ಎಲ್ಲಿಂದ 40 ಡಿಸ್ಟೆನ್ಸಿಂದ. ಅದಕ್ಕೆ ರೇಡಿಯಸ್ ಕಟ್ ಮಾಡೋಕ್ಕೆ ಬಂದುಬಿಟ್ಟು ಕೌಂಟರ್ ಕ್ಲಾಕ್ ವೈಸ್ ರೇಡಿಯಸ್ ಇರೋದ್ರಿಂದ G02ನ ನಾವು ಬಳಸ್ಕೋತೀವಿ. ಅಲ್ಲಿಗೆ ನಮ್ಮದು X ಎಷ್ಟು ಬಂತು, 50ಗೆ. ಇಲ್ಲಿಂದ ನಾವು ಎಷ್ಟು ಡಯಾಗಿ ರೇಡಿಯಸ್ ಹೋಗಬೇಕು, 50ಗೆ ಹೋಗಬೇಕು. 50 Z ನಮ್ಗೆ ಎಷ್ಟಾಗಬೇಕು, 40 ಇಲ್ಲಿಗಿತ್ತು. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ರೇಡಿಯಸ್ಸು, 2 ಇದೆ. ಅಲ್ಲಿಗೆ Z ಮೈನಸ್ 42 ಫೀಡ್ ರೇಟ್ 0.10 ಹಾಕೋಣ ಫಿನಿಶಿಂಗ್ ಬರೋಕ್ಕೆ. ಇವಾಗ ನೋಡಿ, ಇದು ಫಸ್ಟ್ ಕಟ್ಟು ಈ 2 ಬ್ಲಾಕಲ್ಲಿ ಫಸ್ಟ್ ಕಟ್ ಆಗೋಯ್ತು ನಮ್ಮದು. ಸಿಂಪಲ್ಲು. ಇದೆಲ್ಲ ರಿಮೂವ್ ಆಗೋಯ್ತು. ಇವಾಗ ಇದೆಲ್ಲ ರಿಮೂವ್ ಆಗೋಯ್ತು.
ಇದು ಎಲ್ಲ ರಿಮೂವ್ ಆಗೋಯ್ತು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಆ ಕಡೆನೂ ಕೂಡ ಇದು ರಿಮೂವ್ ಆಗಿರುತ್ತೆ. ಸರಿನಾ? ಇವಾಗ ಸೆಕೆಂಡ್ ಕಟ್ಟಿಗೆ ಹೋಗೋಣ. ಸೆಕೆಂಡ್ ಕಟ್ಟಿಗೆ ಹೋಗ್ಬೇಕಂದ್ರೆ ನಮ್ಮ ಟೂಲ್ ಇಲ್ಲಿ ನಿಂತಿದೆ. ಇವಾಗ ನಮ್ಮ ಟೂಲು ಫಸ್ಟ್ ಕಟ್ ಮಾಡಿಬಿಟ್ಟು ಇಲ್ಲಿ ನಿಂತಿದೆ. ನಾವು ಇದನ್ನು ವಾಪಸ್ ಇಲ್ಲಿಗೆ ತೊಗೊಂಡು ಹೋಗೋಣ ಸೇಮ್ ಪೊಸಿಷನ್ಗೆ. G00 U1 ಅಂತ ತೊಗೊಳ್ಳಿ, ಅಂದರೆ 1 mm ಮೇಲೆ ಹೋಗುತ್ತೆ. Z2 ಅಂತ ತೊಗೊಳ್ಳಿ, ಅದು ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ, ಈ ಪೊಸಿಷನಿಗೆ ಬಂದು ನಿಂತ್ಕೊಳ್ಳುತ್ತೆ. ಆವಾಗ ಮತ್ತೆ G01 ಹಾಕಿ ನಮ್ಗೆ ಎಷ್ಟು ಆಗಬೇಕು ಡಯ 42 ಆಗಬೇಕು. ಸೆಕೆಂಡ್ ಕಟ್ಟಿಗೆ ಎಷ್ಟು ಆಗಬೇಕು, ಇಲ್ಲಿ ಬರಬೇಕು ಟೂಲು. ಇವಾಗ ಟೂಲು ಇದು ತೆಗಿತೀನಿ ನೋಡಿ, ನಿಮಗೆ ಈಸಿ ಅರ್ಥ ಆಗುತ್ತೆ. ಇದು ರೇಡಿಯಸ್ 4 ಇರಲಿ, ನಮಗೆ ಅಲ್ಲಿ ಗುರುತಿಸ್ಕೊಳ್ಬೇಕು. ಇವಾಗ ಟೂಲ್ ನಮ್ಮದು ಇಲ್ಲಿ ಬಂತು, X42 ಅಂದರೆ ಟೂಲು ಇಲ್ಲಿ ಬಂತು. Z ಎಷ್ಟು ಕೊಡ್ಬೇಕು ನಾವು, Z40 -4 ರೇಡಿಯಸ್ ಆಗಲೇ 2 ತೊಗೊಂಡಾಗ 40 + 2 42 ಹಾಕಿದ್ವಿ. 40 + 2 42 ಆಗಿತ್ತು ಫಸ್ಟ್ ಕಟ್ಟಿಗೆ. ಇವಾಗ ಸೆಕೆಂಡ್ಗೆ 40 + 4 ಹಾಕಬೇಕು, ಯಾಕಂದರೆ ರೇಡಿಯಸ್ 4 ಅಲ್ವಾ, ಅದಕ್ಕೆ -44 ಆಯಿತು. ನಾವು ಮೈನಸ್ ಸೈಡ್ ಕಟ್ ಕೊಡ್ತಾ ಇರೋದ್ರಿಂದ -4 ಆಯಿತು. ಅಲ್ಲಿಗೆ ಫೀಡ್ ರೇಟು 0.15, ಅಲ್ಲಿಗೆ 0.15. ಇವಾಗ ನೀವು ಈ ಫೀಡ್ ರೇಟನ್ನು ಬೇಕಾದರೆ 10 ಮಾಡ್ಕೊಳ್ಳಿ, ಫಿನಿಶಿಂಗ್ ಬರೋಕ್ಕೆ ಚೆನ್ನಾಗಿರುತ್ತೆ. ಸರಿನಾ? ಇದು 15 ಇರಲಿ ಫೀಡ್ ರೇಟು ಫಸ್ಟ್ ಕಟ್ಟಿಗೆ, ಏನು ತೊಂದರೆ ಇಲ್ಲ. ಸೆಕೆಂಡ್ ಕಟ್ಟಿಗೆ 10 ತೊಗೊಳ್ಳಿ. ಇವಾಗ ಇಲ್ಲಿ ಬಂದು ನಿಂತ್ಕೋತು, G01 ಇಲ್ಲಿ ಬಂದು ನಿಂತ್ಕೊಳ್ಳು ಟೂಲು. ಇಲ್ಲಿ ಬಂದು ನಿಂತ್ಕೊಂಡ್ರೆ ನಮಗೆ ಇಷ್ಟು ಮಟೀರಿಯಲ್ ಹೋಗಿದೆ, ಇಷ್ಟು ಮಟೀರಿಯಲ್ ಹೋಗಿದೆ. ಇವಾಗ ಇದು ಹೋಗಬೇಕು, ಇದೆಲ್ಲ ಹೋಗ್ಬೇಕಲ್ವಾ, ಇದೆಲ್ಲ ಇಲ್ಲಿವರೆಗೂ ಹೋಗಬೇಕು, 50 ಡೇ ಹೋಗಬೇಕು. ಅದಕ್ಕೆ ಏನು ಮಾಡೋಣ, ಸೇಮ್ ಇಲ್ಲಿ ಏನು ಬಳಸಿದ್ವಿ ಅದನ್ನೇ G02 X50 Z ಮೈನಸ್, ಸಾರಿ ನಾನು ನೋಡಿ ಇಲ್ಲಿ ತಪ್ಪು ಹಾಕ್ಕೊಂಡೆ, ಇಲ್ಲಿ 40 ಹಾಕೋಬೇಕು. ನಾನು ಇಲ್ಲಿ ಲೆಕ್ಕ ತಪ್ಪಿದೆ. G01 X42 ಡಯಾಗಿ ಬಂದು 40ವರೆಗೂ ನಿಲ್ಲಬೇಕು. ನಾನು 44 ಹಾಕಿಬಿಟ್ಟಿದೆ, ಕ್ಷಮೆಯಲ್ಲಿ 40ವರೆಗೂ ನಿಲ್ಲಬೇಕು. ಇಲ್ಲಿದೆ ಅಲ್ಲ G02 ಬಳಸ್ಕೊಂಡಾಗ, ಅಂದರೆ ಈ ಸರ್ಕ್ಯುಲರ್ ಇಂಟರ್ಪೋಲೇಷನ್ ಕೋಡ್ ಬಳಸ್ಕೊಂಡಾಗ X50 Z -44, ಫೀಡ್ ರೇಟು 0.10. ಇದು ಸೆಕೆಂಡ್ ಕಟ್ಗೆ 2 ಬ್ಲಾಕ್. ಭಾಳ ಸಿಂಪಲ್ ಇದೆ. ಇವಾಗ ನಮ್ಮದು ಟೂಲು ಇಲ್ಲಿಂದ ಕಟ್ ಮಾಡ್ತಾ ಬಂದು ಇಲ್ಲಿ ನಿಂತ್ಕೊಂಡಿದೆ. ಹೌದಾ? ಇದೆಲ್ಲ ರಿಮೂವ್ ಆಗಿದೆ, ಇದೆಲ್ಲ ರಿಮೂವ್ ಆಗಿದೆ. ನಮ್ಗೆ ಏನು ಶೇಪ್ ಬೇಕೋ ಆ ಶೇಪ್ ಬಂದಿದೆ, ಇವಾಗೆಲ್ಲ ರಿಮೂವ್ ಆಯ್ತಿದ್ದು. ಇವಾಗ ಟೂಲ್ ಇಲ್ಲಿದೆ, ನಮಗೆ ಟೂಲು ಇಲ್ಲಿ ಬಂದು ನಿಂತಿದೆ. ಇವಾಗ ನಮ್ಗೆ ಏನು ಬೇಕಿತ್ತು ಅವನೇನು ಕೊಟ್ಟಿದ್ದ ಸ್ಟ್ಯಾಂಡರ್ಡ್ ಆಗಿ ಅದು ಒಂದು ಬಂದಿದೆ. ಇದು ರೇಡಿಯಸ್ 4 ಕೂಡ ಬಂದಿದೆ, ಇವಾಗ ನಾವು ಟೂಲ್ ಇಲ್ಲಿ ನಿಂತಿರೋದನ್ನು ಮೇಲೆ ಕಳ್ಸೋಕ್ಕೆ ಏನು ಮಾಡ್ತೀವಿ, G00 U1 Z2, ಇದು Z, ಇದು ಎಂಡ್ ಆಫ್ ಬ್ಲಾಕ್. ಇಲ್ಲಿಗೆ ಹೋಗಿ ನಿಂತ್ಕೋತು, ಈ ಪೊಸಿಷನ್ ಇತ್ತಲ್ಲ ಅಲ್ಲೇ ಹೋಗಿ ನಿಂತ್ಕೋತು. ಇಲ್ಲಿಂದ ಫಸ್ಟ್ ಎಲ್ಲಿತ್ತು, ಹೋಮ್ ಪೊಸಿಷನ್ಗೆ. G28 U00 W00 ಎಂಡ್ ಆಫ್ ಬ್ಲಾಕ್. ನೆಕ್ಸ್ಟ್ ಏನು, M09 ಕೂಲಂಟ್ ಆಫ್ M05 ಸ್ಪಿಂಡಲ್ ಆಫ್ M30 ಪ್ರೋಗ್ರಾಮ್ ಎಂಡ್ ಪ್ಲಸ್ ರೀಸೆಟ್. ಇಷ್ಟೇ ಫ್ರೆಂಡ್ಸ್, ಇದು ಪ್ರೋಗ್ರಾಮ್ G02. G03 ಬೇರೆ, ಇದು ಅಪೋಸಿಟಲ್ಲಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ, ಬರುವ ವಿಡಿಯೋಗಳಲ್ಲಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ, ನಾನೇನಾದರೂ ಮಿಸ್ ಮಾಡಿದರೆ, ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ದಯವಿಟ್ಟು ತಿಳಿಸಿ. ನಾನು ನಂಬರ್ ಆಫ್ ಪಾಸಸ್ 2 ತೊಗೊಂಡ್ಬಿಟ್ಟು ಇದನ್ನು 2 ಸರಿ ರಿಮೂವ್ ಮಾಡಿದ್ದೀನಿ. ಒಂದು ಸರಿ ಹೀಗೆ, ಒಂದು ಸರಿ ಹೀಗೆ. ಸರಿನಾ? ಒಂದು ಸರಿ ಇದನ್ನು ತೆಗೆದಿದ್ದೀನಿ, ಇನ್ನೊಂದು ಸರಿ ಇದನ್ನು ತೆಗೆದಿದ್ದೀನಿ. ನೀವು ಇಲ್ಲಿ G01 ಬಳಸ್ಕೊಂಡು ಹಿಂಗೆ ಸ್ಟ್ರೇಟಾಗೆ ತೆಗಿಬೋದು, ಬಟ್ ಅದು ಪ್ರೊಸೀಜರ್ ಅಲ್ಲ. ಆಮೇಲೆ ನೆಕ್ಸ್ಟು ರೇಡಿಯಸ್ ತೆಗಿತೀರಲ್ಲ, ಇಲ್ಲಿಂದ ಇದಕ್ಕೆ ಲೋಡ್ ಜಾಸ್ತಿ ಬೀಳುತ್ತೆ. ನೀವು ಇಲ್ಲೇ ತೆಗೆದ್ರೆ ಫಿನಿಶಿಂಗು ಬರುತ್ತೆ, ಟೂಲ್ದು ಲೈಫು ಇರುತ್ತೆ, ಕಾಂಪೋನೆಂಟ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಓಕೆನಾ ಫ್ರೆಂಡ್ಸ್? ನನ್ನ ವಿಡಿಯೋಗಳನ್ನು ಹೆಚ್ಚಾದಷ್ಟು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಏನಾದರೂ ಇದ್ದರೆ ಕಮೆಂಟ್ಸ್ ಮಾಡಿ. ನಮಸ್ಕಾರ.